ಮಾತಾಡಿ ಏನು ಹೇಳಿರ್ಲಿಲ್ಲ. ಒಟ್ಟಿನಲ್ಲಿ ಒಂದು ಕಡೆಯಿಂದ ವಿಧೇಯತೆ ಪ್ರಶ್ನೆ. ವಿಧೇಯತೆ ಅಂದ್ರೆ ಏನ್ ಹೇಳ್ತಾರೆ ಅಂತ ಕೇಳಬೇಕು. ನೀವು ಶ್ರೀಮತಿ ಅದು ಹೇಳಿಲ್ಲ ನಾನು ಮಾಡಲ್ಲ, ವಿಧೇಯತೆ ಪ್ರಶ್ನೆ. ಇನ್ನೊಂದು ಕಡೆಯಿಂದ ಖರ್ಚಿನ ಪ್ರಶ್ನೆ. ಖರ್ಚಂದ್ರೆ ಕೂಲಿ ಅಂತಂದ್ರೆ ಅವನು ಫ್ರೀಯಾಗಿ ಬರಲ್ಲ, ಅವನು ದುಡ್ಡು ಕೊಡ್ಬೇಕು. ಹಾಗಾಗಿ ಏನು ಮಾಡುವುದು ಈಗ ಅಂತ ಚಿಂತೆಗೊಳಗಾಗ್ತಾರೆ. ಕೊನೆಗೆ ಸ್ವಾಮಿಗಳು ನಿರ್ಧಾರ ಮಾಡ್ತಾರೆ, ಏನೇ ಆಗಲಿ ಇದು ಶ್ರೀಮಾತೆಯವರ ಕಾರ್ಯ, ಆದ್ದರಿಂದ ನಾನೇ ಹೊತ್ತುಕೊಂಡು ಹೋಗುತ್ತೇನೆ ಎಂದು ಹೇಳ್ತಾರೆ. ಈ ರೀತಿ ಸ್ಥಿರ ಸಂಕಲ್ಪ ಮಾಡಿ ಮೂಟೆಯನ್ನು ತಲೆಯ ಮೇಲಿಟ್ಟುಕೊಂಡು ಹೊರಟೇ ಬಿಟ್ರು. ಇದು ಶ್ರೀಮಾತೆಯವರ ಕಾರ್ಯ, ಎಷ್ಟೇ ಕಷ್ಟ ಆಗಲಿ ಅಂತ 35 kg ಹೆಚ್ಚಿದ ಸಾಮಾನುಗಳ ಆ ಚೀಲವನ್ನ ತಾವೇ ಹೊತ್ತುಕೊಂಡು ಸಾಕ್ತಾರೆ. ಕಾಲುಗಳು ಅದೇ ಹೇಳ್ತಾರೆ, ಅಭ್ಯಾಸ ಇಲ್ಲ ಯಾರಿಗೆ? ಸ್ವಾಮಿ ಮಹಾದೇವನ್ಜಿ ಅವ್ರಿಗೆ ಮಳೆಯಿಂದ ದಾರಿ ಬೇರೆ ಕೆಸರಿನಿಂದ ಜಾರ್ತಾ ಇದೆ. ಮಳೆ ಬಂದು ತುಂಬಾ ಕೆಸರಿಂದ ಜಾರ್ತಾ ಇದೆ, ಕಾಲುಗಳು ಹದುರ್ತಾ ಇದ್ದಾವೆ, ಕಷ್ಟವಾಗುತ್ತೆ ಸ್ವಾಮಿ ಮಹಾದೇವನ್ಜಿ ಅವರಿಗೆ. ಅದರಲ್ಲೂ ಸ್ವಲ್ಪ ದೂರವಂತೂ ದುರ್ಗಮವಾಗಿತ್ತು. ಆದರೂ ಸೋಲಲೇಬಾರದೆಂಬ ದೃಢ ಮನಸ್ಸಿನಿಂದ ಅಡೆತಡೆಗಳನ್ನೆಲ್ಲ ಕ್ರಮಿಸಿ ಮುನ್ನಡೆದರು. ಆಶ್ಚರ್ಯ, ಈಗ ಇದ್ದಕ್ಕಿದ್ದಂತೆ ಹೊರೆ ಹಗುರವಾಗಿ ಬಿಟ್ಟಿತು. ಭಾರನೇ ಅನುಭವನೇ ಇಲ್ಲ. ನಡಿಗೆ ಅತ್ಯಂತ ಸುಲಭವಾಗಿ ಬಿಟ್ಟಿತು. ಇದೇನಿದು, ಇದ್ದಕ್ಕಿದ್ದ ಹಾಗೆ ಭಾರವೇ ಕಾಣದಾಯ್ತಲ್ಲ, ಇದು ಹೇಗಾಗಿರಬಹುದು ಎಂದು ಆಶ್ಚರ್ಯಪಡುತ್ತಲೇ ಸ್ವಾಮಿ ಮಹದೇವಾನಂದರು ಜಯರಾಮ್ ಬಾಟಿಯನ್ನು ತಲುಪಿದರು. ಅದೇ ಆಲೋಚನೆಯಲ್ಲಿ ಮನೆಗೆ ಬಂದು ನೋಡುತ್ತಾರೆ. ಶ್ರೀಮಾತೆಯವರು ತಮ್ಮ ಕೋಣೆಯ ಎದುರಿನ ಜಗಲಿಯ ಮೇಲೆ ಒಂದೇ ಸಮನೆ ಅತ್ತಿಂದಿತ್ತ ಇತ್ತಿಂದಂತ ರಭಸದಿಂದ ಓಡಾಡುತ್ತಿದ್ದಾರೆ. ಪಾಪ ಅತ್ತ ಆಗಿಲ್ಲ ಇತ್ತಲಾಗಿದೆ, ಅಷ್ಟು ಅಡ್ಡಾಡ್ತಿದ್ದಾರೆ ಶ್ರೀಮಾತೆಯವರು. ಅತ್ತಿಂದಿತ್ತ ಇತ್ತಿಂದತ್ತ ಅತ್ಯಂತ ರಭಸವಾಗಿ ಶ್ರೀಮಾತೆಯವರು ಓಡಾಡ್ತಾ ಇದ್ದಾರೆ. ಮುಖ ಕೆಂಪಾಗಿ ಬಿಟ್ಟಿದೆ. ಶ್ರೀಮಾತೆಯ ಮುಖ ಕೆಂಪಾಗಿದೆ, ಕಣ್ಣುಗಳು ಮೇಲೇರಿಕೊಂಡಿವೆ. ಬಾಹ್ಯ ಪ್ರಜ್ಞೆ ಇಲ್ಲದವರಂತೆ ನಾನು ಅವರಿಗೆ ಒಬ್ಬ ಕೂಲಿಯವನನ್ನು ನೇಮಿಸಿಕೋ ಅಂತ ಯಾಕಾದರೂ ಹೇಳಲಿಲ್ಲ ಎಂದು ಮತ್ತೆ ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೊಳ್ತಾ ಇದ್ದಾರೆ ಶ್ರೀಮಾತೆಯವರು. ಅಂದ್ರೆ ಅವ್ರಿಗೆಲ್ಲ ಕಷ್ಟ ಆಯ್ತಲ್ಲ, ನಾನು ಅವ್ನಿಗೆ ಹೇಳಿಲ್ಲಲ್ಲ ಅಂತ ಶ್ರೀಮಾತೆಯವರು ವ್ಯಥೆ ಪಡ್ತಾ ಇದ್ದಾರೆ. ಈಗ ಹೊರೆಯನ್ನಿಳಿಸಿ ನಿಂತ ಸ್ವಾಮಿ ಮಹಾದೇವಾನಂದರನ್ನ ಕಾಣುತ್ತಿದ್ದಂತೆ ಅವರು, ಏನಪ್ಪ, ಒಬ್ಬ ಕೂಲಿಯವನನ್ನು ಗೊತ್ತು ಮಾಡಿಕೊಳ್ಳಬಾರದಾಗಿತ್ತೆ, ನಾನೇನು ಹೇಳಲಿಲ್ಲ ನಿಜ, ಆದರೆ ಏನಾಯಿತು, ನೀನು ಹೀಗೆ ಮಾಡಿಬಿಟ್ಟೆಯಲ್ಲ ಎಂದು ನೊಂದು ನುಡಿದರು. ಅವ್ರು ಹೇಳ್ತಾ ಇದ್ದಾರೆ, ನೀನು ಕೂಲಿಯನ್ನು ಇಟ್ಕೊಂಡು ಕರ್ಕೊ ಬರ್ಬೋದಾಯ್ತಲ್ಲ ಅಂತ ಹೇಳ್ತಾರೆ. ಆಗ ಶ್ರೀಮಾತೆ ಹೇಳ್ತಾರೆ, ತಮ್ಮ ಮಕ್ಕಳ ಬಗ್ಗೆ ಶ್ರೀಮಾತೆಯವರ ಕಳಕಳಿ ವಾತ್ಸಲ್ಯಗಳನ್ನು ಕಂಡು ಆ ಸ್ವಾಮಿಗಳು ಸಂತೋಷಿಸಬೇಕೇ, ಅಥವಾ ಇಚ್ಛಾ ಮಾತ್ರದಿಂದ ತಮ್ಮ ಹೊರೆಯನ್ನು ಹಗುರಗೊಳಿಸಿದ ಅವರ ಮಹಿಮೆಯನ್ನ ಕಂಡು ಆಶ್ಚರ್ಯ ಪಡಬೇಕೆ ಅಲ್ವಾ? ಅಂದ್ರೆ ನಿಜವಾದ ಸೇವಕರಿಗೆ, ನಿಜವಾದ ಭಕ್ತರಿಗೆ ಶ್ರೀಮಾತೆಯವರು ಎಷ್ಟು ಕಷ್ಟ ಆದರೂ ಸಹ ಆ ಹೊರೆಯನ್ನು ಕಡಿಮೆ ಮಾಡ್ತಾರೆ. ಜೀವನದಲ್ಲೂ ಸಹ ಅನೇಕ ಕಷ್ಟಗಳು ಬರ್ತಾ ಇರುತ್ತೆ. ಕಷ್ಟಗಳು ಅನ್ನುವಂಥದ್ದು ಹೊರೆ. ಅದಕ್ಕೆ ಒಂದು ಭಜನೆ ಬರುತ್ತೆ, ಎಷ್ಟು ಚೆನ್ನಾಗಿದೆ ಅಂದ್ರೆ,